ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ಗೂಡ್ಸ್ ವಾಹನ ಹೊತ್ತಿ ಉರಿದಿದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಗಡಂಗೂರು ಬಳಿ ಘಟನೆ ನಡೆದಿದೆ. ಮೈಸೂರಿನಿಂದ ಬೆಂಗಳೂರಿಗೆ ತೆರಳುತ್ತಾ ಇದ್ದ ವೇಳೆ ಲಾರಿ ಚಾಲಕ ಟೋಲ್ ಬಳಿ ನಿಲ್ಲಿಸಿ ಅಂಗಡಿಗೆ ಹೋಗಿದ್ದ ಚಾಲಕ ವಾಪಸ್ ಬರುವ ವೇಳೆಗೆ ಲಾರಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ನೋಡ್ತಾ ಇದ್ದಂತೆ ಲಾರಿ ಹೊತ್ತಿ ಉರಿದಿದೆ. ಜಮ್ಮು ಕಾಶ್ಮೀರ ರಿಜಿಸ್ಟ್ರೇಷನ್ ವಾಹನ ಇದಾಗಿದ್ದು ಕಣ್ಣ ಮುಂದೆ ಲಾರಿ ಬೆಂಕಿಗೆ ಆಹುತಿಯಾಗಿದ್ದು ಲಾರಿ ಚಾಲಕ ಕಣ್ಣೀರಿಟ್ಟಿದ್ದಾನೆ. ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ದೌಡಾಯಿಸಿ ಬೆಂಕಿಯನ್ನ ನಂದಿಸಿದ್ದಾರೆ. ಆದರೆ ಅಗ್ನಿಶಾಮಕ ಸಿಬ್ಬಂದಿ ಬರುವಷ್ಟರಲ್ಲಿ ಲಾರಿ ಬಹುತೇಕ ಸುಟ್ಟು ಕರಕಲಾಗಿದೆ. ಬೆಂಕಿ ಹಬ್ಬುತ್ತಿದ್ದಂತೆ ಲಾರಿ ಬಳಿ ತೆರಳಿದ್ದ ಚಾಲಕನಿಗೂ ಸಣ್ಣ ಪುಟ್ಟ ಗಾಯಗಳಾಗಿವೆ. ಶ್ರೀರಂಗಪಟ್ಟಣ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ದಿಢೀರ್ ಶ್ರೀಮಂತರಾಗುವ ಆಸೆಯಿಂದ ರೇಸ್ ಪುಲ್ಲಿಂಗ್ ಹಾಗೂ ಪ್ರಾಚೀನ ವಸ್ತುಗಳಂತೆ ನಕಲಿ ಪ್ರಾಚೀನ ವಸ್ತುಗಳ ಮಾರಾಟ ಮಾಡ್ತಾ ಇದ್ದ ಗ್ಯಾಂಗ್ನ ಒಬ್ಬ ಸದಸ್ಯನನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಹೊಸಕೋಟೆ ಪಟ್ಟಣದ ಕೆಆರ್ ರಸ್ತೆಯ ಯುಕೋ ಬ್ಯಾಂಕ್ ಬಿಲ್ಡಿಂಗ್ನಲ್ಲಿ ನಡೀತಾ ಇದ್ದಂತಹ ಅಕ್ರಮ ಜಾಲವನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಸರ್ವಿಸ್ ಅಂಗಡಿಯ ಮಾಲೀಕನಾದ ವಲೇರಿಯನ್ ಗೊನ್ಸಾಲ್ವಿಸ್ ವೆಲ್ಲಿಸ್ ಎಂಬಾತನ ಸಹಚರರು ಪ್ರಾಚೀನ ವಸ್ತುಗಳಲ್ಲದೆ ಪ್ರಾಚೀನ ವಸ್ತುಗಳಂತೆ ಬಿಂಬಿಸಿ ಮಾರಾಟ ಮಾಡಿ ಮೋಸ ಮಾಡ್ತಾ ಇದ್ದವರನ್ನ ಬಂಧಿಸುವಲ್ಲಿ ಹೊಸಕೋಟೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬಾಗಲಕೋಟೆಯಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ವೇಳೆ ಅಚ್ಚರಿಯ ಅಂಶ ಬೆಳಕಿಗೆ ಬಂದಿದೆ. ದಾಳಿ ವೇಳೆ 1114 ಮಾದರಿಗಳನ್ನು ಸಂಗ್ರಹ ಮಾಡಿದ್ದು 15 ಪ್ರಕರಣ ದಾಖಲಾಗಿದೆ. ಗುಣಮಟ್ಟ ಸುರಕ್ಷಿತವಲ್ಲದ ಆಹಾರ ಮಾರಾಟಗಾರರಿಂದ 1.39 ಲಕ್ಷ ದಂಡ ವಸೂಲಿ ಮಾಡಲಾಗಿದೆ. ಹೋಟೆಲ್, ಬೀದಿ ಬದಿ ವ್ಯಾಪಾರಸ್ಥರು, ಕಿರಾಣಿ, ಬಾರ್ ಅಂಡ್ ರೆಸ್ಟೋರೆಂಟ್, ಬೇಕರಿ, ಹಾಸ್ಟೆಲ್ ಸೇರಿ ಹಲವೆಡೆ ದಾಳಿ ವೇಳೆ ಅಸುರಕ್ಷಿತ ಆಹಾರ ಮಾರಾಟದಂತ ಆತಂಕಕಾರಿ ವಿಚಾರ ಬೆಳಕಿಗೆ ಬಂದಿದೆ. ಕಳಪೆ ಗುಣಮಟ್ಟ ಆಹಾರ ಮಾರಾಟ ಮಾಡ್ತಾ ಇದ್ದ 15 ವ್ಯಾಪಾರಿಗಳ ವಿರುದ್ಧ ಪ್ರಕರಣ ದಾಖಲು ಮಾಡಲಾಗಿದೆ. ಆಹಾರ ಸುರಕ್ಷಿತ ಮತ್ತು ಗುಣಮಟ್ಟ ಇಲಾಖೆಯ ಜಿಲ್ಲಾ ಅಂಕಿತ ಅಧಿಕಾರಿ ಡಾಕ್ಟರ್ ವಿಜಯ್ ಕಂಟಿ ಮಾಹಿತಿ ನೀಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.